ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹೋಳಿ ಹಬ್ಬದ ಹಿನ್ನೆಲೆ ಏನಿದೆ? ತಾರಕಾಸುರನೆಂಬ ರಾಕ್ಷಸನಿದ್ದ. ಈತ ದುರಹಂಕಾರಿ ಕ್ರೂರಿಯಾಗಿದ್ದ. ತನಗೆ ಮರಣ ಬಾರದಿರಲಿ ಅಂಥೇಳಿ ಬಂದರೂ ಅದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಅಂಥೇಳಿ ಬ್ರಹ್ಮನಿಂದ ವರ ಪಡ್ಕೊಂಡಿದ್ದ. ಆದರೆ ಅದೇ ಸಮಯಕ್ಕೆ ಶಿವನು ತಪಸ್ಸಿನಲ್ಲಿದ್ದ. ಮತ್ತೊಂದು ಕಡೆ ಶಿವನನ್ನ ಒಲಿಸಿಕೊಳ್ಳಲು ಪಾರ್ವತಿ ದೇವಿನೂ ಕಠಿಣ ತಪಸ್ಸನ್ನ ಮಾಡ್ತಾ ಇದ್ಲು. ಈ ಸಂದರ್ಭದೊಳಗ ಇಂದ್ರದೇವನು ಆದೇಶ ಮಾಡ್ತಾನ ಕಾಮದೇವನಿಗೆ. ಅದು ಏನಂದ್ರ ಶಿವನ ತಪಸ್ಸನ್ನ ಭಂಗಗೊಳಿಸುವುದು, ಶಿವ ಮತ್ತು ಪಾರ್ವತಿಯಲ್ಲಿ ಪ್ರೇಮ ಮೂಡಿಸಲು ಪ್ರಯತ್ನಿಸುವುದು. ಅದಕ್ಕಾಗಿ ಕಾಮದೇವನು ಹೂವಿನ ಬಾಣಗಳಿಂದ ಶಿವನಿಗೆ ಬಿಟ್ಟು ತಪಸ್ಸನ್ನ ಭಂಗ ಮಾಡಿದ. ಅವಾಗ ಶಿವನು ಕೋಪಗೊಂಡು 3ನೇ ಕಣ್ಣನ್ನು ತೆರೆದು ಕಾಮದೇವನನ್ನ ಭಸ್ಮ ಮಾಡ್ತಾನೆ. ಅವಾಗ ಕಾಮದೇವ ಕೇವಲ ದೇಹರಹಿತನಾಗಿ ಇರುತ್ತಾನೆ. ಅವಾಗ ಪತ್ನಿ ರತಿ ಶಿವನಲ್ಲಿ ಬೇಡ್ಕೋತಾಳ. ಅವಾಗ ಶಿವ ಒಂದು ವರ ಕೊಡ್ತಾನ, ಪತ್ನಿಗೆ ಮಾತ್ರ ನೀನು ಶರೀರಿಯಾಗಿ ಕಾಣಿಸು ಅಂತ ಹೇಳಿ ವರ ಕೊಟ್ಟ. ನಾವೆಲ್ಲರೂ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬವನ್ನು ಆಚರಿಸ್ತೇವೆ. ಈ ಒಂದು ಹೋಳಿ ಹಬ್ಬದ ಒಂದು ಮಹತ್ವ ನಮಗೆ ಏನು ಸಾರ್ತೈತಪ್ಪ ಅಂತಂದ್ರೆ, ಇದು ಅಧರ್ಮದ ನಾಶ, ಧರ್ಮದ ಜಯ ಅಂತ ತಿಳಿಸುತ್ತೆ. ಹಾಗೆ ಸಾಮಾಜಿಕ ಸಮಾನತೆಯನ್ನು ಹಚ್ಚುವಾಗ ಜಾತಿ, ಬಡವ, ಶ್ರೀಮಂತ, ಮೇಲು ಕೀಳು ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಈ ಹಬ್ಬ ಮೂಡಿಸುತ್ತೆ. ಹಾಗೆ ಪ್ರೀತಿ, ಕ್ಷಮೆ, ಹಳೆ ವೈಮನಸ್ಸುಗಳಿದ್ರೆ ಅದನ್ನೆಲ್ಲ ಮರೆತು ಬಣ್ಣ ಹಚ್ಚಿ ಎಲ್ಲ ಸಂಬಂಧವನ್ನು ಉಳಿಸುವ ದಿನ. ಹೋಳಿ ಹಬ್ಬ ಬರೀ ಬಣ್ಣ ಹಚ್ಚಿ ಆಟ ಆಡೋದಲ್ಲ, ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ದ್ವೇಷಗಳನ್ನು ಮರೆತು ಹಬ್ಬ ಆಚರಿಸೋಣ. ಬಣ್ಣದ ಓಕಳಿ, ಕೆಂಪು ಪ್ರೀತಿಯನ್ನು ಹೆಚ್ಚಿಸಲಿ, ಹಸಿರು ಗುರಿಯನ್ನು ಸಾಧಿಸಲಿ, ನೀಲಿ ನಂಬಿಕೆಯನ್ನು ರಕ್ಷಿಸಲಿ, ಕಿತ್ತಳೆ ಬಣ್ಣ ಆರೋಗ್ಯವನ್ನು ಕಾಪಾಡಲಿ, ಹಳದಿ ಹರುಷವನ್ನು ಪರಿಚಯಿಸಲಿ, ಎಲ್ಲ ಬಣ್ಣಗಳ ಮಿಶ್ರಣ ಬಿಳಿ ಸದಾ ಶಾಂತಿಯೊಂದಿಗೆ ನೆಲೆಸಲಿ. ಈ ಜೀವನದ ಕಹಿ ನೆನಪುಗಳು ಬಣ್ಣಗಳ ನೀರಿನ ಮೂಲಕ ತೊಳೆದು ಹಾಕಿ ಹೊಸ ಬಣ್ಣದ ಹಾಗೆ ನಿಮ್ಮ ಜೀವನವು ಹಲವು ಬಣ್ಣಗಳಿಂದ ಕೂಡಿರಲಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ.